ವಿಶ್ವಶಕ್ತಿ ವಿವೇಕಾನಂದ. ಲೇಖಕರು ಡಿ.ಎಸ್. ಶ್ರೀನಿವಾಸ ಪ್ರಸಾದ್. ವಿಶ್ವಶಕ್ತಿ ಸ್ವಾಮಿ ವಿವೇಕಾನಂದ. ಭವ್ಯ ಭಾರತ ದೇಶವನ್ನು ಬಲಿಷ್ಠಗೊಳಿಸಲು ಅನೇಕ ಮಹನೀಯರು ಶ್ರಮಿಸಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ್, ಭಗತ್ ಸಿಂಗ್, ಬಟುಕೇಶ್ವರ ದತ್ತ, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್, ಮದನ್ ಲಾಲ್ ಧಿಂಗ್ರಾ, ಸುಭಾಷ್ ಚಂದ್ರ ಬೋಸ್ ಹೀಗೆ. ಆದರೆ ಸುಭಾಷ್ ಚಂದ್ರ ಬೋಸ್ರಿಂದಲೇ ಆಧುನಿಕ ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತೃಚೈತನ್ಯ ಎನ್ನಿಸಿಕೊಂಡ ಅದ್ಭುತ ಶಕ್ತಿ ಸ್ವಾಮಿ ವಿವೇಕಾನಂದ. ಬಡವರ ದರಿದ್ರರ ದುಃಖವನ್ನು ಪರಿಹರಿಸದ ಮಾನವನನ್ನು ಸಮಾನವಾಗಿ ಮಾಡದ ಧರ್ಮವು ಧರ್ಮವಲ್ಲ ಎಂದು ಹೇಳಿ ರಾಷ್ಟ್ರದ ಮೌಲ್ಯವನ್ನು ಉಳಿಸಲು ಶ್ರಮಿಸಿದ ನಿಸ್ವಾರ್ಥಿ ಸ್ವಾಮಿ ವಿವೇಕಾನಂದರು ತಮ್ಮ ಹೆಸರಿನ ಸ್ವಾಮಿ ಎಂಬ ಪದಕ್ಕೆ ಕೊಟ್ಟ ಅರ್ಥ ವಿಶೇಷವಾದ್ದು. ಕಾವಿಧಾರಿಯಾಗಿ ಒಂದೆಡೆ ನಿಂತು ಪ್ರವಚನ, ಉಪದೇಶಗಳಿಂದ ದೇಶದ ಉದ್ಧಾರ ಎಂದು ಕೂರದೆ ದೇಶ ವಿದೇಶಗಳಲ್ಲಿ ಧರ್ಮ ಜಾಗೃತಿಯನ್ನು ಹರಡಿದ ಮಹಾನುಭಾವ ವಿವೇಕಾನಂದರು. ವಿವೇಕಾನಂದರ ಬಾಲ್ಯ ಮತ್ತು ವಿದ್ಯಾಭ್ಯಾಸ. ಬಂಗಾಳದ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯವರಿಗೆ ಕೋಲ್ಕತ್ತಾದಲ್ಲಿ 1863 ಜನವರಿ 12ರಂದು ಹುಟ್ಟಿದ ವಿವೇಕಾನಂದರ ಮೊದಲಿನ ಹೆಸರು ವೀರೇಶ್ವರ. ನರೇಂದ್ರನಾಥನೆಂದೂ ಕರೆಯಲ್ಪಡುತ್ತಿದ್ದ ಈ ಹುಡುಗನನ್ನು ಮನೆಯವರೇ ಮುದ್ದಿನಿಂದ ಬಿಲೇ ಎಂದೂ ಕೂಗುತ್ತಿದ್ದರು. ನೆಚ್ಚಿನ ಸ್ನೇಹಿತರ ಪಾಲಿಗೆ ಈ ಬಾಲಕ ನರೇನ್. ಕುಟುಂಬದ 9ನೇ ಸಂತಾನವಾಗಿದ್ದ ಈ ಹುಡುಗನಿಗೆ ತುಂಟಾಟಗಳು ಸಲೀಸಾಗಿಯೇ ಮೈಗೂಡಿದ್ದವು. ಶಿವನ ಭಕ್ತೆಯಾಗಿದ್ದ ತಾಯಿ ಶಿವನನ್ನು ಪ್ರಾರ್ಥಿಸಿ ಒಳ್ಳೆಯ ಮಗನನ್ನು ಕರುಣಿಸುವಂತೆ ಕೇಳಿಕೊಂಡಿದ್ದಳು. ಆದರೆ ಅಕ್ಕಂದಿರ ಜೊತೆಗೆ ಹೊಡೆದಾಟ, ಗುದ್ದಾಟಗಳಲ್ಲಿ ತೊಡಗಿರುತ್ತಿದ್ದ ಮಗನ ಈ ಹುಡುಗಾಟಿಕೆಗೆ ತಾಯಿ ಎಷ್ಟು ರೋಸಿ ಹೋಗಿದ್ದಳೆಂದರೆ, ಮಗನನ್ನು ಕೊಡು ಎಂದು ಬೇಡಿದರೆ ಶಿವನು ಮಂಗನನ್ನೇ ಕೊಟ್ಟಿದ್ದಾನೆ ಎಂದು ಬೇಸರಪಡುತ್ತಿದ್ದಳು. ತಂದೆ ವಿಶ್ವನಾಥ ದತ್ತ ಸುಪ್ರಸಿದ್ಧ ವಕೀಲ ಹಾಗೂ ಆಗರ್ಭ ಶ್ರೀಮಂತರು. ಅವರ ಮನೆಗೆ ಎಲ್ಲ ಧರ್ಮದ ಹಿರಿಯರೂ ಸಾಧು ಸಂತರೂ ಬರುತ್ತಿದ್ದರು. ಒಮ್ಮೆ ತಾನೂ ಸಹ ಶಿವನ ವಿಗ್ರಹದ ಮುಂದೆ ಕುಳಿತಾಗ ಮಗನನ್ನು ಕಂಡು ತಾಯಿ ಹೀಗೇಕೆ ಎಂದು ಕೇಳಿದರೆ ನರೇಂದ್ರ ಸ್ವಲ್ಪವೂ ಗಲಿಬಿಲಿಗೊಳ್ಳದೆ ನಾನು ಶಿವ ಎಂದು ಹೇಳುತ್ತಿದ್ದುದೂ ಇತ್ತು. ನರೇಂದ್ರನ ಏಕಾಗ್ರತೆ ತೀಕ್ಷ್ಣವಾಗಿರುತ್ತಿತ್ತು. ಗೆಳೆಯರ ಜೊತೆ ಆಟವಾಡುತ್ತಿದ್ದಾಗ ನರೇಂದ್ರ ಕೆಲವು ಸಲ ಸಂಪೂರ್ಣವಾಗಿ ಧ್ಯಾನ ಮಾಡುತ್ತಾ ಕುಳಿತು ಬಿಡುತ್ತಿದ್ದ. ತನ್ನಲ್ಲಿದ್ದ ಬಟ್ಟೆ ಬರೆ ಪದಾರ್ಥಗಳನ್ನು ಭಿಕ್ಷುಕರಿಗೆ, ಬಡವರಿಗೆ ಕೊಟ್ಟು ಬಿಡುತ್ತಿದ್ದ. ಅದಕ್ಕಾಗಿ ನರೇಂದ್ರನನ್ನು ಅಪ್ಪ ಅಮ್ಮ ಕೂಡಿ ಹಾಕಿದ್ದೂ ಉಂಟು. ಆದರೆ ಕಿಟಕಿಯಿಂದಲೇ ವಸ್ತುಗಳನ್ನು ನರೇಂದ್ರ ಬಿಸಾಡಿಬಿಡುತ್ತಿದ್ದ. ಬಡವರ ಬಗ್ಗೆ ಅಪಾರವಾದ ಕರುಣೆ ಹೊಂದಿದ್ದ ನರೇಂದ್ರ ಮುಂದೆ ವಿವೇಕಾನಂದ ಎನ್ನಿಸಿಕೊಂಡಾಗಲೂ ದೇಶ ಬದುಕಿ ಇರುವುದೇ ದೀನರ ಗುಡಿಸಲುಗಳಲ್ಲಿ ಎಂಬ ಚಿಂತನೆಯನ್ನೇ ನಂಬಿದ್ದವರು. ನರೇಂದ್ರ ಓದಿನಲ್ಲಿಯೂ ಮುಂದಿದ್ದ ಹುಡುಗ. ಮೆಟ್ರೋಪಾಲಿಟನ್ ಶಾಲೆಯಲ್ಲಿ ಆಂಗ್ಲ ಭಾಷೆ ಕಡ್ಡಾಯ ಕಲಿಕೆಯಾದಾಗ ಸ್ವಲ್ಪ ಕಷ್ಟ ಎನ್ನಿಸಿದ್ದರೂ ಮುಂದೆ ತಾಯಿ ಭಾಷೆಯಷ್ಟೇ ಸರಾಗವಾಗಿ ಅದನ್ನು ಕಲಿತು ಜ್ಞಾನದ ಎಲ್ಲ ವಿಷಯಗಳಲ್ಲೂ ನರೇಂದ್ರ ಬೆಳೆಯುತ್ತಾ ಹೋದ. 6 ವರ್ಷದವನಾಗಿದ್ದಾಗ ಶಾಲೆಗೆ ಸೇರಿದ ನರೇಂದ್ರನಿಗೆ ಅಲ್ಲಿನ ಪರಿಸರ ಒಗ್ಗಲಿಲ್ಲ. ಮನೆಯಲ್ಲೇ ಪಾಠ ಹೇಳಿಸಲಾಯಿತಾದರೂ ಅದೂ ಆಗಿ ಬರಲಿಲ್ಲ. 1871ರಲ್ಲಿ ನರೇಂದ್ರ 2ನೇ ತರಗತಿಗೆ ನೇರವಾಗಿ ಈಶ್ವರಚಂದ್ರ ವಿದ್ಯಾಸಾಗರರ ಶಾಲೆಗೆ ಸೇರುವುದು ಅವನ ಪ್ರತಿಭೆಗೆ ತಕ್ಕ ವೇದಿಕೆಯೊದಗಿಸುತ್ತದೆ. ಈಜು, ಕುಸ್ತಿ, ಕುದುರೆ ಸವಾರಿ, ಚದುರಂಗ, ಸರ್ಕಸ್ ಇವುಗಳ ಜೊತೆ ಗಾಯನ, ನೃತ್ಯಕಲೆ, ಭಾಷಣ, ಚಿತ್ರಕಲೆಗಳಲ್ಲೂ ಅಪಾರ ಜ್ಞಾನವನ್ನು ಹೊಂದಿದ್ದನು. ಔಷಧಶಾಸ್ತ್ರ, ಯಂತ್ರಕೌಶಲ್ಯ, ತತ್ವಜ್ಞಾನ, ತರ್ಕಶಾಸ್ತ್ರ, ಸಾಹಿತ್ಯ ಹೀಗೆ ಹಲವು ಶಾಸ್ತ್ರಕಲೆಗಳಲ್ಲಿ ನರೇಂದ್ರ ನಿಪುಣನಾದ. ತಂದೆ ವಿಶ್ವನಾಥ ದತ್ತರು ರಾಯಪುರದಲ್ಲಿ ನೆಲೆಸಬೇಕಾಗಿ ಬಂದಿತ್ತು. ಅಲ್ಲಿ ಶಾಲೆ ಇರದ ಕಾರಣ ತಂದೆಯೇ ನರೇಂದ್ರನಿಗೆ ಗುರುವಾಗಿದ್ದರು. ಅಲ್ಲಿಗೆ ಬಂಗಾಳಿ ವಿದ್ವಾಂಸರೆಲ್ಲ ಬಂದು ಸೇರುತ್ತಿದ್ದರು. ಒಂದು ಸಲ 14 ವರ್ಷದ ನರೇಂದ್ರ ಬಂಗಾಳಿ ಪಂಡಿತರೊಡನೆ ಮಾತನಾಡುತ್ತಾ ಕೆಲವು ಬಂಗಾಳಿ ಕೃತಿಗಳ ವಾಕ್ಯಗಳನ್ನು ಯಥಾವತ್ ಹಾಗೆಯೇ ಹೇಳಿಬಿಡುತ್ತಿದ್ದ. ನರೇಂದ್ರನ ಬುದ್ಧಿಶಕ್ತಿಗೆ ಆ ಪಂಡಿತರೇ ಮೂಕರಾಗಿ ಬಿಡುತ್ತಿದ್ದರು. ವಿಶ್ವನಾಥ ದತ್ತರೇ ನರೇಂದ್ರನಿಗೆ ಬೇನಿವಸ್ತಾದ್ ಮತ್ತು ಅಹಮದ್ ಖಾನ್ರಿಂದ ಸಂಗೀತಾಭ್ಯಾಸ ಮಾಡಿಸಿದರು. Sample complete. Ready to continue?